ಅಲ್ಲಿ ಕೋಲಿಕ್ ಪೇನ್ ತುಂಬಾ ಕಾಮನ್. ಸೊ ಈ ತರ ಕೋಲಿಕ್ ಪೇನ್ ಇದ್ರೆ ನೀವು ಈ ನಾನು ಒಂದು 8 ಸಜೆಷನ್ಸ್ ಇದರಲ್ಲಿ ಹೇಳಿದೀನಿ. ಸೊ ನಂಬರ್ 1 ಏನಂತಂದ್ರೆ ಯೂಸ್ ಕೋಲಿಕೇಡ್ ಆಗಲಿ ಅಥವಾ ಗ್ಯಾಸ್ಟ್ರಿಕ್ ಆಗಲಿ ಅದನ್ನಂದ್ರೆ ಸೆಮಿಥಿಕೋನ್ ಬೇಸ್ಡ್ ಕಂಟೆಂಟ್ ಇರುತ್ತೆ. ಸೆಮಿಥಿಕೋನ್ ಇರ್ತಕ್ಕಂಥ ಔಷಧನ ನೀವು ಯೂಸ್ ಮಾಡಬಹುದು ನಿಮ್ಮ ಪೀರಿಯಡ್. ಆಮೇಲೆ ಹೊಟ್ಟೆ ಮೇಲೆ ಸ್ವಲ್ಪ ಏನಾದ್ರು ಎಣ್ಣೆ ಹಚ್ಚಿ ಜೆಂಟಲ್ ಮಸಾಜ್ ಮಾಡಿ. 2ನೇದು. 3ನೇದು ಏನಂತಂದ್ರೆ ಪ್ರತಿ ಸಲ ಹಾಲು ಕುಡಿಸಿದ ಮೇಲೆ ಅಂತಂದ್ರೆ ಜೆಂಟಲ್ ಟ್ಯಾಪಿಂಗ್ ಮಾಡೋದು, ಬರ್ಪಿಂಗ್ ಮಾಡೋದಾಗ್ಲಿ ಮಾಡಿ. 4ನೇದು ಏನಂತಂದ್ರೆ ಮಗುಗೂ ಒಂದು ಚೇಂಜ್ ಮಾಡಲಿಕ್ಕೆ ಹೊರಗಡೆ ಸ್ಟ್ರಾಲರ್ ಅಲ್ಲಿ ತಗೊಂಡು ಕರ್ಕೊಂಡು ಓಪನ್ ಪ್ಲೇಸ್ ಅಲ್ಲಿ ತಿರುಗಾಡಿ ಬರ್ಬೋದು. ಸೊ ಅದರಿಂದ ಏನಂತಂದ್ರೆ ಮಗುದು ಏನಂತಂದ್ರೆ ಗ್ಯಾಸ್ ಇದು ಕೂಡ ಕಡಿಮೆ ಆಗ್ಬಿಡ್ತದೆ. 5ನೇದು ಏನಂತಂದ್ರೆ ಜೆಂಟಲ್ ಆಗಿ ಮಗುದಿನ ಕಾಲಿಂದ ಸೈಕ್ಲಿಕಲ್ ಮೂವ್ಮೆಂಟ್ ಮಾಡೋದ್ರಿಂದ ಕೂಡ ಅದು ಗ್ಯಾಸ್ ಅಥವಾ ಹೊಟ್ಟೆ ನೋವು ಏನನ್ನ ಇದ್ರೂ ಕೂಡ ಕಡಿಮೆ ಆಗ್ಬಿಡ್ತದೆ. ಆಮೇಲೆ ನೀವು ಫೀಡಿಂಗ್ ಏನಾದ್ರು ಬಾಟಲ್ಸ್ ಯೂಸ್ ಮಾಡ್ತಿದ್ರೆ ಆಂಟಿಕೋಲಿಕ್ ಬಾಟಲ್ಗಳನ್ನು ಯೂಸ್ ಮಾಡಿ. ಆಮೇಲೆ 7ನೇದು ಏನಂತಂದ್ರೆ ಕೆಲವೊಂದು ಪ್ರಿಬಯೋಟಿಕ್ ಕೂಡ ಈ ಕೋಲಿಕ್ ಪೇನ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿ. ಸೊ ಆ ಮೆಡಿಸಿನ್ಸ್ ಕೂಡ ನೀವು ಏನಂತಂದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ಗೆ ಏನಂತ ಕನ್ಸಲ್ಟ್ ಮಾಡಿ ಅದನ್ನು ನೀವು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ನೀವು ಯೂಸ್ ಮಾಡ್ಬೋದು. ರಾತ್ರಿಗಳು ನೀವು ಫೀಡ್ ಮಾಡಿದಾಗ ಪ್ರತಿ ಸಲ ಬರ್ಪಿಂಗ್ ಮಾಡ್ರಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ.